ಉಂಡು ಮಲಗುವ ಮುನ್ನವೇ ಕಳ್ಳರು ಎಂಟ್ರಿ. ಒಡವೆ ಹಣ ಸೇರಿದಂತೆ ಸುಮಾರು 5 ಲಕ್ಷ ದೋಚಿ ಪರಾರಿ. ಹೌದು, ಚಳ್ಳಕೆರೆ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ನಿರ್ಮಲಾ ಲಾಡ್ಜ್ ಹಿಂಭಾಗದ ಮಧುರೈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕ ಈರಣ್ಣ ಇವರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರುವಾಗ ಶನಿವಾರ ರಾತ್ರಿ 11:30ಕ್ಕೆ ಸರಿಯಾಗಿ 3 ಜನ ಕಳ್ಳರು ನುಗ್ಗಿ ಗಂಡ ಹೆಂಡತಿ ಮೇಲೆ ಚಾಕು ಹಾಗೂ ಚೂಪಾದ ಕೋಲಿನಿಂದ ಹಲ್ಲೆ ಮಾಡಿ ಮಾಂಗಲ್ಯ ಚೈನ್, ಉಂಗುರ, ಓಲೆ, ಇತರೆ ಒಡವೆ ಹಣ ಸೇರಿದಂತೆ ಸುಮಾರು 5 ಲಕ್ಷ ರು ದೋಚಿ ಪರಾರಿಯಾಗಿದ್ದು, ಶಿಕ್ಷಕ ಈರಣ್ಣ ಹಾಗೂ ಪತ್ನಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಹೇಳ್ತಿದ್ರೆ ಚಾಕು ತಗೊಂಡು ತಿಳ್ತಿರ್ತೀವಿ ಅಂದ್ಬಿಟ್ಟು ಈಗ ಅಂದಾಗಿದ್ದರೆ ನಿಮ್ಗೆ ಏನು ಬೇಕೋ ತಗೊಂಡೋಗ್ರಪ್ಪ, ನಮ್ಮನ್ನೇನು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಎಲ್ಲ ತಗೊಂಡ್ರು. ಈಗಾಗಲೇ ಕಾಲು ಚೈನ್, ಮಾಂಗಲ್ಯ ಚೈನ್ ಎಲ್ಲ ತಿಳ್ಕೊಂಡು ಹಿಂಗೆ ಇನ್ನೊಂದ್ಸತಿ ಹೊಡೆದ್ಬಿಟ್ಟು ನಮ್ಮನ್ನೇನು ಮಾಡ್ತಾರೆ ಯಾರನ್ನ ಹೇಳಿದ್ರೆ ಕೊಟ್ಟರೆ ಸಾಯಿಸ್ಬಿಟ್ಟು ಯಾವ ಭಾಷೆ ಮಾತಾಡ್ತಿದ್ರು? ಕನ್ನಡ ಮಾತಾಡೋದು, ತೆಲುಗು ಮಾತಾಡೋದು. ಅವ್ರು ಮೂವರು ಲಂಬಾಣಿ ಹೋಗ್ಬೇಕಾದ್ರೆ ಏನಾದರೂ ಅವರು ಅಂದ್ಕೊಳ್ತಿದ್ರು, ಏನಾದರೂ ಅಂದ್ಕೊಳ್ತಿದ್ರಾ? ಅವರು ಏನಾದರೂ ಅಂದ್ಕೊಳ್ತಿದ್ರಾ? ಹೋಗ್ಬೇಕಾದ್ರೆ ಅವ್ರವ್ರು ಏನಾದರೂ ಮಾತಾಡ್ಕೊಳ್ತಿದ್ರಾ? ಏನೋ ಮಾತಾಡ್ಕೊಂತ ಮೂವರು ಹೋಗ್ತಿದ್ರು. ಎಷ್ಟು ಗಂಟೆಗೆ ಆಗಿರೋದು ಇದು? 11:05. ನಿಮ್ಮ ಹೆಸರು? ಸಂತ ಅಂತ ಹೇಳ್ತಿದ್ರು. ನಾವೇನು ಮಾಡಿದ್ವಿ, ಗಾಡಿ ತೊಗೊಂಡು ಹಾಸ್ಪಿಟ್ಲಿಗೆ ಇರ್ಬೇಕಂತ ಹೋದ್ವಿ. ಹೋದಾಗ ಇನ್ನು ಮುಂದ್ಗಡೆ ಬಾಕಲು ಹಾಕಿದ್ರು. ನಾವೇನು ಮತ್ತೆ ಬಾಕಲು ತಂದಿದ್ವಿ. ಅವ್ರು ಬರಲಿಲ್ಲ, ಎದುರಕ್ಕಾಗಿಲ್ಲ. ಹಿಂದ್ಗಡೆ ಏನು ಮಾಡಿದ್ವಿ, ಹಿಂದೆ ಅಲ್ಲಿ ಡೋರ್ ಓಪನ್ ಆಗಿತ್ತು. ನಮಗೂ ಭಯ ಅನ್ನಿಸ್ತು. ಅವಾಗ ನಾವೊಂದು ಮೂರು ಪಕ್ಕದ ಟೀಚರ್ಸ್ನೆಲ್ಲ ಕರ್ಕೊಂಡು ಮುಂದೆ ಡೋರ್ ತೆಗೆದ್ರು. ಒಳಗೆ ನೋಡಿದ್ವಿ, ಮುಂದೆಲ್ಲ ಬಾಕಲೆಲ್ಲ ಗಡ್ಡೆಲ್ಲ ಆಗ್ಬಿಟ್ಟಿತ್ತು. ಅವಾಗ ಏನಾಯಿತು ಅಂತ ಹೇಳಿದ್ವಿ, ಹಿಂಗೆ ಕಳ್ಳರು ಬಂದು ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ಅವರು ನಿಮಗೆ ಪೊಲೀಸ್ನವ್ರಿಗೆ ಯಾರಿಗೇನೋ ಹೇಳಿದ್ರು, ಸಾಯಿಸ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಮಗೆ ಕೆಮ್ಮಿಲ್ಲ ಅಂತ ಹೇಳಿದ್ರು. ನಾವಿನ್ನೇ ಇಮಿಡಿಯೇಟ್ಲಿ ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಎಲ್ಲ ಬಂದವಾಗ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು. ಅವ್ರಿಗೆ ಮೂರು ಜನ ಒಳಗಿದ್ದು ಬಿಟ್ಟಿದ್ದರಂತೆ. ಒಳಗೆ ಬಿದ್ದು ಅವ್ರಿಗೆ ಹೊಡೆದಿದ್ದಾರೆ. ಕೈಯಾಗೆ ಚಾಕು ಇತ್ತಂತೆ, ಮತ್ತು ಇತ್ತು ಬಣ್ಣೆ ಇತ್ತಂತೆ. ಬಣ್ಣೆಯಲ್ಲಿ ಹೊಡೆದಿದ್ದಾರೆ, ಚಾಕು ತೋರಿಸಿದ್ದಾರೆ. ಮತ್ತು ಮಾಂಗಲ್ಯ ಸರ ಮತ್ತು ಬೀರಲ್ಲಿ ಒಡವೆ ಒಂದು ತೊಲ ಒಡವೆ ಎಲ್ಲ ತೊಗೊಂಡು ಹೋಗಿದ್ದಾರೆ. ಒಂದು ದುಡ್ಡು ಒಂದು 20 ದುಡ್ಡು ಇತ್ತಂತೆ ತೊಗೊಂಡಿದ್ದಾರೆ. ಸರ್ 11ರಿಂದ 11 ಕಾಲಿ ನಮ್ಗೆ 5 ನಿಮಿಷಕ್ಕೆ ಫೋನ್ ಮಾಡಿದ್ವಿ. ಅಲ್ಲೇ ಹಿಂದ್ಗಡೆ ಮನೆ ಸರ್, ಅಲ್ಲೇ ಸರ್. ನಾವಿನ್ನೂ ಟಿವಿ ನೋಡ್ತಾ ಇದ್ದೀವಿ ಸರ್, ನಮ್ಮ ಮನೆಗೆ ಟೈಮ್ 11 ಕಾಲ. ನನ್ನ ಹೆಸರು ಮಂಜುನಾಥ. 3 ಜನ ಬಂದರು. 3 ಜನ ಬರ್ತಿದ್ದಂಗೆ ಅರ್ಚ್ಕೊಂಡ್ವಿ. ಅರ್ಚ್ಕೊಂತಿದ್ದಂಗೆ ನಮ್ಮನ್ನು ಕುತ್ತಿಗೆ ಕೈ ಹಾಕಿ ಅದಕ್ಕೆ ಗಣ್ಣೆಯಲ್ಲಿ ಕೈ ಕೊಡೋದು. ಆಮೇಲೆ ನಮ್ಮ ಮನೆಯವರಿಗೆ ಎಲ್ಲ ಅವರು ಕುತ್ತಿಗೆ ಕೈ ಹಾಕಿ ಮಾಂಗಲ್ಯ ಚೈನ್ ಎಲ್ಲ ಬಿಚ್ಚಾಡ್ಕೊಂಡ್ರು. ಅದು ಬಿಚ್ಚಾದ ನಂತರ ಮತ್ತು ಬೀರೊಳಗಡೆ ಇರ್ತಕ್ಕಂಥ ಬೀಗ ಎಲ್ಲಿದೆ ಅಂತ ಕೊಡ್ರಿ ಅಂದರು. ಕೊಟ್ಟಾಗ ಸ್ವಲ್ಪ ಅದರಲ್ಲಿರ್ತಕ್ಕಂಥ ಗೋಲ್ಡು, ಬೆಳ್ಳಿ, ಸೊ ಎಲ್ಲ ಸ್ವಲ್ಪ ಕ್ಯಾಶ್ ಸ್ವಲ್ಪ ಹೋಗಿದೆ ಸರ್. ಎಷ್ಟು ಜನ ಬಂದಿದ್ರು? 3 ಜನ ಬಂದಿದ್ದರು. ಯಾವ ಭಾಷೆ ಮಾತಾಡ್ತಿದ್ರು? ನಮ್ಮ ಮನೆಯವ್ರ ಹತ್ರ ಕನ್ನಡ, ನನ್ನ ಹತ್ರ ತೆಲುಗು. ಅವ್ರು 3 ಜನ ಮಾತಾಡ್ತಕ್ಕಂಥ ಭಾಷೆ ಲಂಬಾಣಿ ಭಾಷೆ ಸರ್. ಏನಾದರೂ CC ಕ್ಯಾಮ್ರಾ ಏನಾದರೂ? ಇಲ್ಲ ಸರ್, ಸಿಕ್ಕಿಲ್ಲ. ಹೆಂಗೆ ಯಾವ ಮುಂದಿನ ಭಾಗ ಅಥವಾ ಹಿಂದಿನ ಭಾಗ? ಅವರು ಯಾವ ಮಾಸ್ಕ್ ಏನಾದ್ರು ಹಾಕೊಂಡ್ಬಂದಿರೋ ಸರ್? ಮಾಸ್ಕ್ ಹಾಕಿಲ್ಲ ಸರ್ ಅವರು. ಗ್ಲೌಸ್ ಹಾಕಿದ್ರು, ಕೈ ಗ್ಲೌಸ್ ಹಾಕಿದ್ರು, ಮಾಸ್ಕ್ ಹಾಕಿದ್ರು. ಏಜು ಎಷ್ಟಿರ್ಬೋದು ಅಂದಾಜು? ಸರ್ 28ರಿಂದ 32 ಹೌದು ಸರ್. ಹಿಂದೆ ಏನಾದರೂ ನೀವು ಅಕ್ಕಪಕ್ಕ ಓಡಾಡಿರತಕ್ಕಂಥದ್ದು ಏನಾದರೂ ನೋಡಿದ್ರಾ? ಇಲ್ಲ ಸರ್, ನಾನು ಅಷ್ಟೊಂದು ಗಮನಿಸಿಲ್ಲ. ಎಷ್ಟೊಂದು 11 ಗಂಟೆ ಸಂದರ್ಭದಲ್ಲಾಗಿದೆ. ಹಿಂದೆ ಬಾಗಿಲು ನೋಡ್ಕೊಂಡು ಬಂದಿದ್ದೀರಾ ನಿಮಗೆ? ಈಗ ನಿಮ್ಗೆ ಹಲ್ಲೆ ಮಾಡಿದಾರಲ್ಲ, ಯಾವ ರೀತಿ ಹಲ್ಲೆ ಮಾಡ್ತಾರೆ ಸರ್? ನಮ್ಮ ಗಣ್ಣೆಯಲ್ಲಿ ಎಡಭಾಗಕ್ಕೆ ಬೆನ್ನಿಗೆ ಹೊಡೆದಾರೆ. ನಮ್ಮ ಮನೆಯವರಿಗೆ ಎಡಗಾಲು, ಕಾಲು ಹೊಡೆದಾರೆ, ಮೂತಿ ಕೊಡ್ತಾರೆ. ಇಬ್ಬರು ಬರ್ತಾರೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಅಂತ. ಈ ಪ್ರಕರಣದಿಂದ ನಗರ ಹಾಗೂ ಸುತ್ತಮುತ್ತಲ ನಾಗರಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು, ನಗರದ ಮುಖ್ಯ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲದೆ ಇರುವುದು, ಕಳ್ಳತನ ದರೋಡೆಕೋರರಿಗೆ
ಕಳ್ಳತನ ದರೋಡೆಕೋರರಿಗೆ ವರದಾನವಾಗಿದ್ದು, ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಅಳವಡಿಸಲು ಮುಂದಾಗುವರೇ ಕಾದು ನೋಡಬೇಕಾಗಿದೆ.